ಒಂದ್ ಮಾತ್ರ ತಗೊಳೋಣ. LC ನಂಬರ್ ಇದೆಯಾ? ಏನ್ ಹೇಳೋ LC ನಂಬರ್ ಪಟ್ಟ ಅಂತ? 8 ಪಕ್ಕ. ಯಾವ ಸ್ಟೇಷನ್ ಮಾತಾಡಿರೋದು? ಮಿಡಿಗೇಶಿ ಸ್ಟೇಷನ್ಗೆ. ಇದು ಒಂದೇ ಸಾಕಲ್ವಾ? ಇನ್ನೆಲ್ಲ ಜಿಯೋಸ್ ಓಪನ್ ಮಾಡೈತಲ್ಲ. ನೋಡೋಣ ಅರ್ಥರಾಡ್ ಹೆಂಗ ಟೆಸ್ಟ್ ಮಾಡ್ತೀರ ಅಂತ ನಾನ್ ನೋಡ್ಬೇಕು ಇವಾಗ. ನಮ್ ಜೊತೆಯಲ್ಲಿ ಮಿಡಿಗೇಶಿ ಜೈ ಸಾಹೇಬ್ರು ಇದಾರೆ. ನಿಮ್ ಹೆಸರು ಸರ್? ಸಾರಿ ಮಾಡ್ಬಿಟ್ಟೆ. ಚಂದ್ರಶೇಖರ್ ಅಂತ. ಇವತ್ತು ಇಲ್ಲೊಂದು IP ಸೆಟ್ ನ ಬದಲಾವಣೆ ಬಂದಿದ್ದಾರೆ ಚಂದ್ರಶೇಖರ್ ಅವರು. ಒಂದ್ ಖುಷಿ ಆಯ್ತು ಏನಂದ್ರೆ, ಪ್ರತಿ ಬಾರಿ ಹೇಳ್ತೀವಿ ನಾವು ಬದಲಾಗಿ ಚೇಂಜ್ ಮಾಡಿ ಸೇಫ್ಟಿ ಯೂಸ್ ಮಾಡಿ ಅಂತ. ಕಳೆದ ಬಾರಿ ಒಂದು 6 ತಿಂಗಳ ಕೆಳಗಡೆ ಇವರ ಪಕ್ಕದ ನಮ್ಮಲ್ಲಿ ಒಂದು ಇಬ್ರು ಹುಡುಗರು ಟ್ರಾನ್ಸ್ಫಾರ್ಮರ್ ಮೇಲೆ ಹತ್ತಿ ಕೆಲಸ ಮಾಡ್ತಾ ಇದ್ರು. ಆ ವಿಚಾರಕ್ಕೆ ಒಂದು ವರದಿನೂ ಸಹ ನಿಮ್ಮ ವಾಣಿಯಲ್ಲಿ ಮಾಡಿದ್ವಿ. ನಾವ್ ಹೇಳೋದೇನಪ್ಪಾ ಅಂದ್ರೆ, ಬದಲಾವಣೆ ಬರ್ಲಿ ಇಲಾಖೆಯಲ್ಲಿ ಅಂತ. ಯಾಕಂದ್ರೆ ಜಸ್ಟ್ ಮೊನ್ನೆ ನಿಮ್ಮ ಅವೇರ್ನೆಸ್ ಗೆ ನಾವು ಥ್ಯಾಂಕ್ ಯು ಅಂತ ಹೇಳಿದ್ವಿ. ಚಿಕ್ಕನಾಯಕನಹಳ್ಳಿ ಒಂದು ಘಟನೆ ನಡೀತು. ಜ್ಯೂಸ್ ಬಂದು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಒಬ್ಬ ಪವರ್ ಮ್ಯಾನ್ ತೀರೋಗ್ತಾರೆ. ಯಾಕಂದ್ರೆ ಇದು ನಿರಂತರವಾಗಿ ಈ ರೀತಿಯಾಗಿ ನಡೀತಾ ಇದ್ರೆ, ಒಂದು ಜನರ ಸಂಖ್ಯೆ ಅಂದ್ರೆ ಏನು, ಮ್ಯಾನ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಸ್ಕಿಲ್ ಲೇಬರ್ ಸಿಗಲ್ಲ. ಇವತ್ತು ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ರು ಅವ್ನಿಗೆ ಏನು ಗೊತ್ತಿರಲ್ಲ. ಇಲ್ಲಿ ಕೆಲಸ ಮಾಡಕ್ಕಲ್ಲ. ಹಂಗಾಗಿ ಇವತ್ತು ನಮ್ಮ ಚಂದ್ರಶೇಖರ್ ಸಾಹೇಬ್ರು ನೋಡಿ ನನ್ ಖುಷಿ ಆಯ್ತು. ಸರ್, ಈ ಒಂದು ವಿಡಿಯೋ ಮುಖಾಂತರ ನೀವು ಎಲ್ಲಾ ಪವರ್ ಮ್ಯಾನ್ ಗಳಿಗೆ ಮತ್ತು ಸೆಕ್ಷನ್ ಆಫೀಸರ್ಸ್ಗೆ ಏನ್ ಮೆಸೇಜ್ ಕೊಡ್ತೀರಾ ಸರ್? ಸರ್, ನಾನು ಇವತ್ತು ಏನು ನಮ್ಮ ಪವರ್ ಮ್ಯಾನ್ ಮತ್ತು ಸೆಕ್ಷನ್ ಆಫೀಸರ್ಗೆ ತಮ್ಮ ಒಂದು ಚಾನಲ್ ಮುಖಾಂತರ ಹೇಳೋದಕ್ಕೆ ಏನ್ ಇಷ್ಟಪಡ್ತಾ ಇದೀನಿ ಅಂದ್ರೆ, ಖಂಡಿತವಾಗಿ ಒಂದು ಒಳ್ಳೆ ಈ ಒಂದು ದಿನ ಒಂದು ಸುದಿನ ಅಂತ ಹೇಳ್ಕೊಂತೀನಿ. ಯಾಕೆಂದ್ರೆ ಅವೇರ್ನೆಸ್ ಮೂಡಿಸೋದಕ್ಕೆ ತಾವು ಮಾಡ್ತಾ ಇದೀರಾ, ನಮ್ಮವರು ಮಾಡ್ತಾ ಇದಾರೆ. ತಾವಾಗ್ಲೇ ಹೇಳಿದ್ರೆ, ಅವತ್ತಿನ ಜನಸಂಖ್ಯೆ, ಅವತ್ತಿನ ಪರಿವರ್ತಕಗಳು, ಅವತ್ತಿನ ನೆಟ್ವರ್ಕ್, ಇವತ್ತಿನ ನೆಟ್ವರ್ಕ್ಗೂ ಬಹಳ ಅಜಗಜಾಂತರವಿದೆ. ತಾವು ಈ ತರ ಪರಿಸ್ಥಿತಿಯಲ್ಲಿ ಹೇಗೆ ಕೆಲಸ ಮಾಡ್ತಾ ಇದಾರೆ ಅಂತ ಖಂಡಿತ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಸಂಸ್ಥೆ ನಮ್ಗೆ ಒಂದು ಅನ್ನ ಕೊಡ್ತಾ ಇದೆ. ಅದ್ರ ಬಗ್ಗೆ ಆ ವಿಚಾರವಾಗಿ ನಾವು ದುಡಿಬೇಕು ಅಂತ ಬಂದಿದ್ದೀವಿ. ಜೊತೆಗೆ ನನ್ನ ಕುಟುಂಬ ಸಮೇತ ನಮ್ಮ ಸಂಸ್ಥೆ ಕಾಪಾಡ್ತಾ ಇದೆ. ಸೊ ಹಾಗಾಗಿ ನನ್ನ ಲೈನ್ಮನ್ ಮಿತ್ರರಿಗೆ ನಾನು ಇವತ್ತಿನ ದಿನ ಹೇಳ್ತಾ ಇರೋದು ಇಷ್ಟೇನೆ, ಯಾವುದೇ ಕೆಲಸ ಕಾರ್ಯಗಳು ಆಗ್ಲಿ 10 ನಿಮಿಷ ಅಲ್ಲ 20 ನಿಮಿಷ ಲೇಟ್ ಆಗ್ಲಿ, ಗ್ರಾಹಕರಿಗೆ ಫೋನ್ ಮಾಡಿ ಫೋನ್ ಒಂದು ಅಟೆಂಡ್ ಮಾಡಿ. ಕೆಲಸ ಮಾತ್ರ ಬೇಕಾದ್ರೆ 10 ನಿಮಿಷ ಲೇಟ್ ಮಾಡಿ LC ತಗೊಳ್ಳಿ, ನೀಟಾಗಿ ಸೇಫ್ಟಿಯಿಂದ ಕೆಲಸ ಮಾಡಿ ಅಂತ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಇಲ್ಲಿ ನಮ್ಮ ನೌಕರ ಸಂಘದ ಒಂದು ಸ್ಥಳೀಯ ಸಮಿತಿಯ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ವೆರಿ ಗುಡ್. ಓಕೆನಾ? ಹಾಗಾಗಿ ನನ್ನ ಎಲ್ಲಾ ಸಹೋದ್ಯೋಗಿ ಮಿತ್ರರು ಇವತ್ತಿಗೂ, ಇವನ್ ನಾನು ಸಮೇತ ಹಿಂದಿಗೆ 2005ರಲ್ಲಿ ಈ ಒಂದು ಸಂಸ್ಥೆಗೆ ಬಂದೆ. ಇವತ್ತಿಗೆ ಒಂದು 20 ವರ್ಷ ಕಂಪ್ಲೀಟ್ ಆಯ್ತು. ಜೊತೆಗೆ ಈಗ ರೀಸೆಂಟ್ ಆಗಿ ನನ್ನ ಈ ಸಂಸ್ಥೆ ಒಂದು ಬಡ್ತಿ ಕೂಡ ನೀಡಿದೆ, ಕಿರಿಯ ಇಂಜಿನಿಯರ್ ಆಗಿ. ನನಗೆ ಒಂದು 5 ಡೇಸ್ ಆಯ್ತು ಸರ್ ಅಷ್ಟೇ. 4 ಇಯರ್ಸ್ ಬ್ಯಾಕ್ ನನಗೆ ಆಗ್ಬೇಕಾಯ್ತು. ಕೆಲವು ಸ್ವಲ್ಪ ಏನೋ ಅಡೆತಡೆಗಳಿಂದ ಆಗಿರ್ಲಿಲ್ಲ. ಆಯ್ತು, ಬಹಳ ಸಂತೋಷ. ನನ್ಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಬಹಳ ಹೆಮ್ಮೆ ಅನಿಸ್ತಾ ಇದೆ. ಜೊತೆ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹೇಳ್ತಾ ಇರೋದು ಇಷ್ಟೇನೆ, ಇವತ್ತಿಂದು ಕಾರ್ಯ ಒತ್ತಡ ತುಂಬಾನೇ ಇದೆ. ಆ ತುಂಬಾ ಒತ್ತಡದಲ್ಲಿ ಆದಷ್ಟು ಸೇಫ್ಟಿಯಿಂದ ಕೆಲಸ ಮಾಡಿ, ನಮ್ಮ ಗ್ರಾಹಕರ ಜೊತೆಗೆ ಒಂದು ಖುಷಿಯಾಗಿ ಮಾತಾಡಿದ್ರೆ ನಮ್ದು ಯಾವುದೇ ಒಂದು ಒತ್ತಡ ರಿಲ್ಯಾಕ್ಸ್ ಪ್ರತಿಕ್ರಿಯೆ ರಿಲ್ಯಾಕ್ಸ್ ಆಗಿ ನಾವು ಆರಾಮಾಗಿ ಕೆಲಸ ಮಾಡಕ್ ಅವಕಾಶ ಸಿಗುತ್ತೆ ಅಂತ ಈ ಒಂದು ಸಮಯದಲ್ಲಿ ತಮ್ಮ ಒಂದು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀನಿ ಸರ್. ನನ್ನ ಶಾಖಾಧಿಕಾರಿ ಮಿತ್ರರಿಗೂ ಅಷ್ಟೇ ಹೇಳ್ತಾ ಇರೋದು, ಅವ್ರಿಗೂ ಸಹ ಫೋನ್ ಕರೆಗಳು ಮತ್ತು ಮಗದೊಂದು ಬಹಳ ಇದೆ, ಒತ್ತಡ ತುಂಬಾ ಇದೆ. ತುಂಬಾ ಒತ್ತಡದಲ್ಲೂ ಸಹ ದಯಮಾಡಿ ನಮ್ಮ ಲೈನ್ಮನ್ ಮಿತ್ರರನ್ನ ತಮ್ಮ ಅಣ್ತಮ್ಮದ್ರ ತರ ಸಹೋದ್ಯೋಗಿ ಅಣ್ತಮ್ಮಗಳ ತರ ನೋಡ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅಂತ ಈ ಒಂದು ಸಮಯದಲ್ಲಿ ನಾನು ಕೇಳ್ಕೊಂತಾ ಇದೀನಿ ಸರ್. ಸರ್ ಬನ್ನಿ, ರೈತ್ರೆ ಬನ್ನಿ ಸರ್, ನೀವು ಬನ್ನಿ ಸರ್. ನೋಡಿ, ಇವತ್ತು ಒಬ್ಬ ಅಧಿಕಾರಿನ ಬರೀ ಬೈಯೋದು ಮಾತ್ರ ಅಲ್ಲ, ಅವರು ನಿಮ್ಗೆ ಏನು ಆದಷ್ಟು ಬೇಗ ಇವತ್ತಿನ ಅವರ ಪರಿಸ್ಥಿತಿಗಳು ಅವ್ರಿಗೆ ಗೊತ್ತಿದೆ, ನಮ್ ಪರಿಸ್ಥಿತಿ ನಮಗ್ ಗೊತ್ತಿದೆ. ನಾವೇನಂತೀವಿ, ಅಧಿಕಾರಿಗಳು ಸರಿ ಇಲ್ಲ ರೀ, ಕೆಲಸ ಮಾಡಲ್ಲ ರೀ, ಫೋನ್ ಎತ್ತಲ್ಲ ರೀ, ಅಥವಾ ನಮ್ಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫಾರ್ಮರ್ ಕೊಡಲ್ಲ ರೀ ಅಂತ ನಾವೆಲ್ಲ ಸಹಜವಾಗಿ ಮಾತಾಡ್ತೀವಿ, ಹೌದಾ? ಆದ್ರೆ ಅವ್ರಿಗಲ್ಲಿ ಸ್ಟಾಕ್ ಇದೆಯೋ ಇಲ್ವೋ, ಏನಾಗಿದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಮಾತ್ರ ಇಲ್ಲಿ ಎಲ್ಲಾ ಬೈಕೊಂಡು ಓಡಾಡ್ತಾ ಇರ್ತೀವಿ. ಆ ವಿಚಾರಕ್ಕೆ ನಿಮ್ಮನ್ನ ಮಾತಾಡ್ಸೋದು. ಇವಾಗ ನಿಮ್ಗೆ ಚಂದ್ರಶೇಖರ್ ಸಾಹೇಬ್ರು ಬಂದು ಅವರೇ ಸ್ಪಾಟಿಗೆ ಬಂದಿದ್ದಾರೆ. ನಾನು ತುಂಬಾ ಕಡೆ ನೋಡಿದೀನಿ, ಅಧಿಕಾರಿಗಳು ಸ್ಪಾಟಿಗೆ ಬರಲ್ಲ, ಮೆನ್ಗಳನ್ನ ಕಳಿಸ್ತಾರೆ. ಅವ್ರ ಪಾಡಿಗೆ ಅಂತಲ್ಲ, ಏನೋ ಕೆಲಸದ ಒತ್ತಡ, ಇನ್ನೊಂದು ಮತ್ತೊಂದು ಮೀಟಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿರ್ತಾರೆ. ಇವತ್ತು ಅವರೇ ಸ್ಪಾಟಿಗೆ ಬಂದಿರೋದು ನನಗೂ ಪರ್ಸನಲಿ ಖುಷಿ ಇದೆ. ಸರ್, ಏನ್ ಹೇಳ್ತೀರಿ ನಿಮ್ಮ ಅಧಿಕಾರಿ ಬಗ್ಗೆ? ಒಂದ್ ನಿಮಿಷ ಮಾಡಿರ್ತಾನೆ
ಸರ್ ಅಧಿಕಾರಿ ಒಳ್ಳೆಯವರು. ಹಾ, ಹಾ. ಅವರು ಈ ಬಂದಾಗ್ಲಿಂದ ನಮ್ಮಲ್ಲಿ ಈ ಏನ್ ಲಿಮಿಟ್ ಅಲ್ಲಿ ಹ್ಮ್ ಯಾವ್ದು ಏನೋ ಪ್ರಾಬ್ಲಮ್ ಆಗಿಲ್ಲ. ಓಕೆ. ವಿದ್ಯುತ್ ಸರಬರಾಜು ಒಳ್ಳೆ ಇದ್ ಮಾಡ್ತಾವ್ರೆ, ಏನಂತ ಕೊಡ್ತಾ ಇದಾರೆ. ನಿರಂತರ ಕೊಡ್ತಾ ಇದಾರೆ. ಎಸ್ ಸರ್. ಏನೋ ಕಂಪ್ಲೇಂಟ್ ಮಾಡಿದ್ರು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಂದು ಸ್ಪಂದಿಸ್ತಾ ಅವ್ರ ಇದಾರೆ. ಮನೆಗಳು ಅವರು ಬಂದು ಸ್ಪಂದಿಸಿ ಕೆಲಸ ಮಾಡ್ಕೊಡ್ತಾರೆ. ಇದೊಂದೇ ಅಲ್ಲ, ಹ್ಮ್ ಊರಲ್ಲಷ್ಟು ಊರ್ ಪ್ರಾಬ್ಲಮ್ ಅಷ್ಟೇ. ಹ್ಮ್ ಕೆಲವೊಂದು ಜಂಪ್ ಹೋಯ್ತು, ಇನ್ನೊಂದು ಅರ್ಧರಾತ್ರಿ ಆಗ್ಲಿ ಹ್ಮ್ ಮಳೆ ಅವ್ರು ಕಷ್ಟ ಇದೆ ಪಾಪ. ಖಂಡಿತ ಖಂಡಿತ ಯಾಕಂದ್ರೆ ಎಲ್ಲರೂ ಮನುಷ್ಯರೇ. ಮಳೆ ಬಂದಿರ್ತೈತೆ, ಚಾವ್ ಆಗಿರ್ತೈತೆ, ಹೌದು. ಆ ಕೋಲಲ್ಲಿ ಹಾಕ್ಬೇಕು ಅದು ನಿಂದಿರ್ತೈತೆ. ಅವ್ರು ಕಷ್ಟಪಟ್ಟು ಮಾಡ್ತಾರೆ. ಅವ್ರು ನಮ್ಮ ಮಕ್ಳಂಗೆ ಅಲ್ವಾ? ಖಂಡಿತ ಖಂಡಿತ ಹ್ಮ್. ಖಂಡಿತ ಈಗ ಖಂಡಿತ. ನನ್ನ ಮಗನೇ ಒಬ್ಬ ಶಿಕ್ಷಣ ಆಫೀಸರು ಲೈನ್ ಮ್ಯಾನ್ ಆಗಿದ್ರೆ ಹ್ಮ್ ನಾವೆಷ್ಟು ಜಾಗೃತಿ ಅಂತ ಹೇಳ್ತೀವಿ. ಹೌದು ಹೌದು ಅವರು ಹೌದು ನಮ್ಮಂಗೆ ಮನುಷ್ಯರು, ಹೌದು. ಅವ್ರಿಗೂ ಹೆಂಡತಿ ಮಕ್ಳು ಇರ್ತವೆ. ಖಂಡಿತ. ಅದರಿಂದ ಅವ್ರಿಗೂ ಒಳ್ಳೆ ಸವಲತ್ತು ಕಲ್ಪಿಸ್ಬೇಕು ಸರ್ಕಾರ. ಹ್ಮ್ ಹ್ಮ್ ಅವ್ರಿಗೇನು ಸೆಕ್ಯೂರಿಟಿಗೆ ಏನೇನಿದೆಯೋ ಹ್ಮ್ ಹ್ಮ್ ಆ ಟೈಪ್ ಕಲ್ಪಿಸಿದ್ರೆ ಒಳ್ಳೇದು ಅಂತ. ಸರ್, ನಿಮ್ಮ ಮುಖಾಂತರ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಮತ್ತು ಪವರ್ ಮ್ಯಾನ್ಗಳ ಸುರಕ್ಷತೆ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಜೊತೆಗೆ ರೈತರು ಇವಾಗ ಏನಾಗುತ್ತೆ, ಅವ್ರ ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತು, ಕರೆಂಟ್ ಹೋಯ್ತು, ಇನ್ನೊಂದು ಮತ್ತೊಂದು, ಪಾಪ ಅವ್ರಿಗೂ ಕಷ್ಟ ಬೆಳೆ ಒಣಗುತ್ತೆ ಅನ್ನೋ ಒಂದು ಬಾಧೆ ಅವ್ರಿಗೂ ಇರುತ್ತೆ. ಯಾಕಂದ್ರೆ ಕಷ್ಟಪಟ್ಟಿರ್ತಾರೆ. ಅದ್ರ ಜೊತೆಯಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಇವತ್ತು ಜೀವನ ಇಲ್ಲ. ಹೌದು. ಅಂತ ರೈತರಿಗೆ ಏನ್ ಹೇಳ್ತೀರಿ ಮತ್ತು ಈ ತರ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ರೈತರು ಕಷ್ಟ, ಅವ್ರಿಗೂ ಕಷ್ಟ ಇದೆ ಪಾಪ. ಯಾಕೆಂದ್ರೆ ರಾತ್ರಿ ಆಗ್ಲೂ ಬರ್ಬೇಕು, ಕಷ್ಟ ಪಡ್ಬೇಕು, ದುಡಿಬೇಕು. ಇವತ್ತು ರೈತರು ಈ ದೇಶಕ್ಕೆ ಅನ್ನ ಹಾಕೋರು. ಹ್ಮ್ ಅವ್ರ ಋಣ ಎಷ್ಟಿದ್ರು ತೀರಲ್ಲ. ಖಂಡಿತ ಅವ್ರು ಏನ್ ಮಾಡಿದ್ರು ಪಾಪ ಅವ್ರ ಹೊಟ್ಟೆ ತುಂಬ್ತಾ ಇಲ್ಲ. ಖಂಡಿತ. ಈಗಿನ ಈ ರೇಟ್ ಅಲ್ಲಿ ಗೊಬ್ಬರದ ರೇಟು, ಔಷಧಿಗಳ ರೇಟು, ಎಲ್ಲಾ ರೇಟು ಜಾಸ್ತಿ ಆಗಿದೆ. ಹ್ಮ್. ಲೇಬರ್ ರೇಟ್ ಜಾಸ್ತಿ ಆಗಿದೆ. ಲೇಬರ್ ಸಿಕ್ಕಲ್ಲ ಇಲ್ಲಿ. ಇರೋ ಬರೋ ಇವರೆಲ್ಲ ಹುಡುಗರೆಲ್ಲ ಟೌನ್ ಸೇರ್ಬಿಟ್ಟವ್ರೆ. ಹ್ಮ್ ಇಲ್ಲಿ ಜೀವನ ನಡೆದಂಗೆ. ಇನ್ ಯಾರೋ ವಯಸ್ಸಾಗಿರೋ ಮುದುಕರು ಅಂತ ಇರ್ತಾರೆ, ಅವರು ಇಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಡಿರ್ತಾರೆ. ಅದರಿಂದ ಎಲ್ಲೋ ನಾನು ಸ್ವಲ್ಪ ಬೆಳೆ ಇಕ್ಕೊಂತಾರೆ. ಅದರಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಪಾಪ ಕಂಪ್ಲೇಂಟ್ ಮಾಡ್ತಾರೆ. ಅದು ಮಾಮೂಲಿ, ಅವ್ರ ಆಕ್ರೋಶ ಇರ್ತೈತೆ. ಹೌದು ನಾನು ಬೆಳೆ ಹೌದು ಒಣಗೋಗುತ್ತೆ, ಖಂಡಿತ ಖಂಡಿತ. ಇದ್ ಮಾಡ್ಬೇಕು ಅಂತ. ಅದರಿಂದ ಅವ್ರಿಗೂ ಪಾಪ ಇವ್ರಿಗೂ ಕಷ್ಟ ಐತೆ, ಎಲ್ಲರಿಗೂ ಕಷ್ಟ ಇದೆ. ರೈತರಿಗೂ ಕಷ್ಟ ಇದೆ. ಎಲ್ಲರಿಗೂ ಕಷ್ಟ ಇದೆ. ಯಾಕಂದ್ರೆ ಅವರು ಬರ್ಬೇಕಲ್ಲ. ಅವರು ಇದೊಂದು ಊರಲ್ಲ, ಅವ್ರಿಗೂ ಹೆಚ್ಚು ಕಮ್ಮಿ ಎಷ್ಟು 60-70 ಹಳ್ಳಿ ಇರ್ಬೇಕಲ್ಲ. 4 ಪಂಚಾಯತಿ ಬರುತ್ತೆ. 4 ಪಂಚಾಯತಿ ಅಂದ್ರೆ ಒಂದು 45-50 ಹಳ್ಳಿ ಇರ್ತದೆ. ಒಂದಕ್ಕೆ ಈ ನಮ್ಮೂರು 11 ಪಂಚಾಯತಿ, 11 ಊರು, 12 11, 12, 15. ಈ ಮಿಡಿಗೇಸಿ ಅವೆಲ್ಲ ದೊಡ್ಡವು ಇರ್ತವೆ. ಅವು ಇರ್ತವೆ, ಅವರು ಎಲ್ಲಾ ಕಡೆ ಅಟೆಂಡ್ ಮಾಡ್ಬೇಕು. ಅಲ್ಲಿ ಹೋಗೋಣ ಸರ್. ನಿಮ್ ಹುಡುಗರು ಡಿಸ್ಚಾರ್ಜ್ ರಾಡ್ನ ಫಸ್ಟ್ ಡಿಸ್ಚಾರ್ಜ್ ಮಾಡ್ಬೇಕು ಆಕ್ಚುಲಿ. ಅದಾದ್ಮೇಲೆ ಲೈನ್ಗೆ ಹಾಕ್ಬೇಕು. ಆದ್ರೆ ಅದನ್ನ ನೀವು ಹೇಳ್ಕೊಟ್ರೆ ತುಂಬಾ ಒಳ್ಳೇದು. ಸದ್ಯದ ಪರಿಸ್ಥಿತಿಲಿ ಏನಾಗ್ತದೆ, ಸುಮ್ನೆ ತಗೊಂಡೋಗಿ ತಲೆ ಹಾಕ್ತಾರೆ. ಅದಾಗ್ಬಾರ್ದು. ಫಸ್ಟ್ ಡಿಸ್ಚಾರ್ಜ್ ಮಾಡಿ ಅದಾದ್ಮೇಲೆ ಲೈನಿಂಗ್ ತಗಲ ಹಾಕ್ಬೇಕು. ಈಗ ನಮ್ದು ಏನಂದ್ರೆ ಅಲ್ಲಿ ಗಂಗಾ ಕಲ್ಯಾಣ ವರ್ಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಡಿಸ್ಚಾರ್ಜ್ ಮಾಡಿ ಇರ್ಲಿ ಸರ್, ಅದು ಪ್ರಾಕ್ಟೀಸ್ ಆಗ್ಲಿ. ಏನಂದ್ರೆ ನಾನ್ ಹೇಳೋದು ಪ್ರಾಕ್ಟೀಸ್ ಆಗ್ಬೇಕು. ಏನಾಗಿದೆ ನಮ್ಮಲ್ಲಿ ಹುಡುಗರಿಗೆ ಆ ಪ್ರಾಕ್ಟೀಸ್ ಇಲ್ಲ. ಆ ಪ್ರಾಕ್ಟೀಸ್ ಇಲ್ಲಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಬಂದ ಪುಟ್ಟ ಓದ ಪುಟ್ಟ ತರ ಆಗ್ಬಾರ್ದು. ಪ್ರಾಕ್ಟೀಸ್ ಆಗ್ಲಿ. ಹುಡುಗರಿಗೆ ಹೇಳಿ, ದಿನ ಹೇಳಿ. ಇವತ್ತು ಕೇವಲ ಸೋಮವಾರಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು. ಇಲ್ಲ ಸರ್, ನಮ್ ಸೋಮವಾರ ಮತ್ತೆ ಶುಕ್ರವಾರ ಎವ್ರಿ ವೀಕ್ ಶುಕ್ರವಾರ ಪೂಜೆ ಇರುತ್ತೆ. ಅವತ್ತು ಸಮೇತ ನಮ್ದು ವೆರಿ ಗುಡ್. ಅಲ್ಲಿ ತೋರ್ಸ್ರಿ. ವೆರಿ ಗುಡ್. ನೋಡಿ, ಅವರು ಸೆಂಟ್ರಲ್ ಇರೋದು ಕರೆಕ್ಟ್ ಆಗಿ ಹಾಕಿದ್ರು ಡಿಸ್ಚಾರ್ಜ್ ಮಾಡಿ. ಅದು ಡಿಸ್ಚಾರ್ಜ್ ಮಾಡುವ ಸಿಸ್ಟಮ್. ಮೊದ್ಲು ಡಿಸ್ಚಾರ್ಜ್ ಮಾಡ್ಬೇಕು, ಅದಾದ್ಮೇಲೆ ಲೈನ್ಗೆ ಹಾಕ್ಬೇಕು. ಅವಾಗ ಅಲ್ಲಿರೋ ಜ್ಯೂಸು ಹೋಗುತ್ತೆ. ಇದೆ ಅಲ್ವಾ ಸರ್? ಯೂಸ್ ಮಾಡಮ್ಮ ಪುಟ. ಸರಿ ಹೇಳ್ಕೊಟ್ಟಿದ್ದೀನಿ. ಸರಿ, ಒಂದ್ ನಿಮಿಷ ಬಿಡು, ನಿಮಿಷ ಸುಮ್ನೆ ಇರ್ರಿ ಸಾಹೇಬ್ರು ತೋರಿಸ್ತಾರೆ. ಗ್ಯಾಂಗ್ ಮ್ಯಾನ್ಗಳು ಸ್ವಲ್ಪ ದೂರ ಇರೋಣ. ಮಾಡ್ಕೊಂತಾರ ಅವರು. ಸ್ವಲ್ಪ ಲೂಸ್ ಮಾಡು. ವೈರ್ ಬಿಟ್ಟು ಈ ಕಡೆ ಇಲ್ಲ, ಅದು ಟೈಟ್ ಮಾಡು. ಮೇಸ್ರೆ, ಇದು ಸಿಸ್ಟಮ್ ಹಿಂಗ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತಾ? ಆಗುತ್ತಾ? ಮತ್ತೆ ಯಾಕೆ ಮಾಡಲ್ಲ? ಇಲ್ಲ, ಮಾಡ್ತಾ ಇದ್ದೇವೆ. ನೀವು ಮಾಡ್ತಾ ಇದೀರಿ. ಏನ್ ನಿಮ್ ಹೆಸರು? ಮಂಜುನಾಥ ಸರ್. ಮಂಜುನಾಥ್ ಅವ್ರೆ, ಎಷ್ಟು ವರ್ಷ ಸರ್ವಿಸು? ಅಲ್ಲೇ ನಾವು ಗ್ಯಾಂಗ್ ಮ್ಯಾನ್ ಆಗಿ ಕೆಲಸ ಮಾಡಿದ್ವಿ ಸರ್. 99ರಿಂದ. ಅಲ್ಲಿ ಸುಮಾರು 25 ವರ್ಷದ ಸರ್ವಿಸ್ ಇದೆ ಇವಾಗ. ಹ್ಞೂ ಸರ್, ಐತೆ. 25 ವರ್ಷದಲ್ಲಿ ಎಷ್ಟೋ ಸಾವು ನೋವುಗಳು ನೋಡಿದೀರಾ? ನನ್ನ ಕೈ ಕೆಳಗೆ ಆಗಿಲ್ಲ ಸರ್. ನಿಮ್ ಕೈ ಕೆಳಗಡೆ ಆಗಿರೋದು ಬೇಡ, ಆಗೋದು ಬೇಡ, ಮುಂದಕ್ಕೆ ಆಗೋದು ಬೇಡ. ನಾವ್ ಹೇಳ್ತಾ ಇರೋದು ನೋಡಿದೀರಾ ಸಾವು ನೋವುಗಳನ್ನ? ನೋಡಿದೀವಿ ಸರ್. ಕೇಳಿದೀವಿ, ನೋಡಿದೀವಿ. ಇದನ್ನೆಲ್ಲ ಮಾಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಕಂಬ ಹತ್ತಿದ್ರೆ ಸಾವು ನೋವು ಆಗುತ್ತಾ? ಇಲ್ಲ, ಆಗಲ್ಲ ಸರ್. ಆಗಲ್ವಲ್ಲ? ಇಷ್ಟೇ ಅಲ್ಲ. ಇದಕ್ಕೆ ಎಷ್ಟು ನಿಮಿಷ ಆಯ್ತು? ಯಾವ್ದು ಸರ್? ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟು ನಿಮಿಷ ಆಯ್ತು? ಇದು ಒಂದ್ 5 ನಿಮಿಷದೊಳಗೆ ಮಾಡ್ಕೋಬಹುದು ಇಬ್ಬರು. ಈ 5 ನಿಮಿಷ ಮಾಡಿದ್ರೆ ಅಮೂಲ್ಯ ಜೀವ ಉಳಿತದ? ಜೀವ ಉಳಿತೈತಿ. ಯಾಕೆ ತಪ್ಪು ಮಾಡ್ತಾರೆ ಮತ್ತೆ ನಿಮ್ಮ ಸಹೋದರರು?
ಇಲ್ಲ ಇತ್ತೀಚೆಗೆ ನಾವೇನ್ ತಪ್ಪು ಮಾಡ್ತಾ ಇಲ್ಲ. ನೀವು ಅಂತಲ್ಲ ನಾನು ಹೇಳ್ತಿರೋದು, ಯಾರು ತಪ್ಪು ಮಾಡ್ತಾ ಇದಾರೆ ಅವ್ರಿಗೆ. ಅವ್ರಿಗೆ ಏನ್ ಹೇಳ್ತೀರಿ ಆತರ ತಪ್ಪು ಮಾಡೋರ್ಗೆ? ಆ ತರ ಮಾಡ್ಬೇಡ್ರಿ, ಈ ತರ ಗ್ರೌಂಡಿಂಗ್ ಮಾಡ್ಕೊಂಡು ಮಾಡ್ರಿ. ಹಾ. ನಿಮ್ ಸೇಫ್ಟಿ, ನಿಮ್ಮ ಹೆಂಡತಿ ಮಕ್ಕಳು ಸೇಫ್ಟಿ, ನಿಮ್ಮ ಆರೋಗ್ಯ ಅಂತ ಹೇಳ್ತೀವಿ. ಇದ್ರ ಮೇಲೇನು ಕರೆಂಟ್ ಬರುತ್ತಾ? ಇಲ್ಲ ಹಿಂಗ್ ಮಾಡಿದ್ಮೇಲೆ ಕರೆಂಟ್ ಬರುತ್ತಾ? ಬಂದ್ರೆ ಅಕಸ್ಮಾತ್ ಇಮಿಡಿಯೇಟ್ ಆಗಿ ಟ್ರಿಪ್ ಆಗ್ತೈತೆ. ಆಗುತ್ತಾ? ಆಗುತ್ತೆ. ಅದಕ್ಕೆಲ್ಲ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇರೋದು, ಅದಕ್ಕೆಲ್ಲ ಅರ್ಥರಾಡ್ ಕೊಟ್ಟಿರೋದು. ಕಂಪನಿ ಮೂರ್ ಅರ್ಥರಾಡ್ ಕೊಟ್ರು ಅದನ್ನ ಬಳಸಲ್ಲ, ಮುರಿದಾಕೊಂಡು ಎಲ್ಲೋ ಬಿಸಾಕಿ ಕೊನೆಗೆ ಯಾವತ್ ಬೇಕೋ ನಮ್ಮಂತವ್ರು ಯಾವನೋ ಬಂದ್ ಕೇಳಿದಾಗ ಅಥವಾ ನಿಮ್ದು ಏನ್ ಸೇಫ್ಟಿ ಮೀಟಿಂಗ್ ಇದ್ದಾಗ ಬಂದ್ ಸುಮ್ನೆ ಶೋಕ್ ತೋರ್ಸೋದಕ್ಕೆ ಮಾತಾಡ್ತಾ ಬರ್ತಾರ ಅವ್ನು. ನಾನು ಆಕ್ಚುಲಿ ನಿಮ್ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ 3 ಅರ್ಥರಾಡ್. ನಾನು ವಾದ ಮಾಡ್ತಾ ಇದ್ದೆ ಶಶಿ ಹತ್ರ, ಯಾವ್ದೇ ಕಾರಣಕ್ಕೂ 3 ಅರ್ಥರಾಡ್ ತರಲ್ಲ, ನಿಮ್ಮಲ್ಲಿ ಅರ್ಥರಾಡೇ ಇಲ್ಲ ಅಂತ ನಾನು ವಾದ ಮಾಡ್ತಿದ್ದೆ. ಇನ್ನ 3 ಎಕ್ಸ್ಟ್ರಾ ಹಾಕೊಂಡಿದೀವಿ. ಇಲ್ಲಿ ನಾವು ಮಾಡ್ತಾ ಇದ್ದೀವಿ, ಇನ್ನೊಂದ್ ಕಡೆ ಇನ್ನೊಂದ್ ಟಿ ಸಿ ಎತ್ತುತ್ತೇವೆ. ಬರ್ರಿ ಇವಾಗ. ಅಲ್ಲ, ಆಕ್ಚುಲಿ ನೀವು 6 ಅರ್ಥರಾಡೆ ಹಾಕ್ಬೇಕು. ಕಾನೂನಿನ ಪ್ರಕಾರ 6 ಅರ್ಥರಾಡೆ ಹಾಕ್ಬೇಕು. ಅಲ್ಲಿ 3 ಟೆಕ್ನಿಕಲಿ ನೀವು 6 ಅರ್ಥರಾಡೆ ಹಾಕ್ಬೇಕು. ಆದ್ರೂ 3 ಅರ್ಥರಾಡ್ ಆದ್ರೂ ಹಾಕೊಂಡಿದಿರಲ್ಲ, ಅದಕ್ಕೆ ಖುಷಿ ಇದೆ. ಏನ್ ಹೇಳ್ತೀರಿ ನಿಮ್ಮ ಲೈನ್ಮನ್ ಸಹೋದರರಿಗೆ? ಸೀನಿಯರ್ ನೀವು ಇವಾಗ ಸೇಫ್ಟಿ ಮಾಡ್ಕೊಂಡು ಮಾಡ್ರಿ ಅಂತ ಹೇಳ್ತೀವಿ ಸರ್. ನೀವು ಮೇಸ್ತ್ರಿ ಅಲ್ವಾ? ಯಾವ ಮೇಸ್ತ್ರಿ? ಮೆಕ್ಯಾನಿಕ್ 2 ನ 1 2 ಸರ್. ಮೆಕ್ಯಾನಿಕ್ 2. ಇನ್ನು ಎಷ್ಟು ವರ್ಷ ಸರ್ವಿಸ್? ಇನ್ನು 6 ವರ್ಷ. ಇನ್ನು 6 ವರ್ಷ ಸರ್ವಿಸ್. ನೀವು ಸೀನಿಯರ್ಸ್ ಇವತ್ತು. ಹೌದು ಸರ್. ಅಲ್ಲ, ನಿಮ್ಮಷ್ಟು ಸೀನಿಯಾರಿಟಿ 2007 ಬ್ಯಾಚ್ ನಂತರ ಯಾರು ಇಲ್ಲ. ಇಲ್ಲ ಸರ್, ಎಲ್ಲ ಹುಡುಗರೆ ಅಲ್ಲ. ಇವತ್ತು ಆ ಹುಡುಗರಿಗೆ ಅಪಘಾತ ಆಗ್ತಿರೋದು ಬಾರಿದವ್ರ ಬಗ್ಗೆ. ಅದ್ರಲ್ಲಿ ನಿಮ್ಮಲ್ಲೂ ಒಂದಿಷ್ಟು ಜನ ಕಳ್ಳ ಲೈನ್ಮನ್ ಗಳಿದ್ದಾರೆ. ಕಾಲ ಆಡ್ಸ್ಕೊಂಡು ಕತೆಗಳು ಹೇಳ್ಕೊಂಡು ಸಂಬಳ ತಿನ್ಕೊಂಡು ಮನೆಗಳಿಗೆ ಹೋಗ್ತಾ ಇದಾರೆ. ಇಲ್ಲ, ನಮ್ಮ ಯಾಕೆ ಕೆಲಸ ಮಾಡೋನೇ ಸಾಯ್ತಾನೆ ಅಂದ್ರೆ ಇದಕ್ ಸಾಯ್ತಾನೆ. ನಮ್ ಸೆಕ್ಷನ್ ಆಗಿ ಹಂಗ, ಬೇರೆ ಸೆಕ್ಷನ್ ಆಗಿ ನಾವು ನಿಮ್ಮ ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಸಾಹೇಬ್ರ ಬಗ್ಗೆ ಎಲ್ಲರೂ ಸೇಫ್ಟಿ ಉಪಯೋಗಿಸ್ಕೊಂಡು ಸೇಫ್ಟಿ ಮಾಡ್ರಿ. 5 ನಿಮಿಷ ತಡ ಆಗ್ಲಿ. ನಿಮ್ ಸಾಹೇಬ್ರು ಹೇಳ್ತಾರ ಮಾತಾಡ್. ದಿನ ಬೆಳಗ್ಗೆ ಶುಕ್ರವಾರ ದೇವಿ ಪೂಜೆ ಮಾಡಿದ್ರೆ ದಿನ ಸೇಫ್ಟಿ ಇದು ಮಂತ್ರ ಹೇಳ್ಕೊಟ್ಟೆ. ಫಸ್ಟ್ ಅದನ್ನೇ ಹೇಳೋದು ನಮ್ ಸಾಹೇಬ್ರು. ಫಸ್ಟ್ ಸೇಫ್ಟಿ ಇದೆ ಹೇಳೋದು. ಖುಷಿ ಇದೆಯಾ ನಿಮ್ ಸಾಹೇಬ್ರ ಜೊತೆ ಕೆಲಸ ಮಾಡೋದಕ್ಕೆ? ಖುಷಿ ಆಯ್ತು ಸರ್. ಏನ್ರಪ್ಪ ನಿಮ್ಗೆಲ್ಲ ಖುಷಿ ಇದೆಯಾ ಸಾಹೇಬ್ರ ಜೊತೆ ಕೆಲಸ ಮಾಡೋದಕ್ಕೆ? ಅವರು ಲೈನ್ ಮ್ಯಾನ್ ಆಗಿ ಅನುಭವಿಸ್ಯಾರ ಸರ್. ಆ ಲೈನ್ ಮ್ಯಾನ್ ಕಷ್ಟ ಸುಖ ಏನು ಅಂಬೋದು ಅವ್ರಿಗೆ ಗೊತ್ತಾಯ್ತು. ಅದರಿಂದ ನಾನ್ ಕಷ್ಟ ಬಿದ್ದಿರೋದು ನಮ್ ಲೈನ್ ಮ್ಯಾನ್ ಗೆ ಅರ್ಥ ಮಾಡಿಸ್ಬೇಕು ಅಂತ ಪ್ರತಿ ಶುಕ್ರವಾರನು ಪ್ರತಿ ಒಂದ್ ಯಾವ್ದೇ ಒಂದ್ ಮೀಟಿಂಗ್ ತಗೊಳ್ಳಿ, ಎಡಬಲಿ ಮೀಟಿಂಗ್ ತಗೊಳ್ಳಿ, ಈ ಮೀಟಿಂಗ್ ತಗೊಳ್ಳಿ, ಪ್ರತಿಯೊಂದು ಮೀಟಿಂಗ್ ನಾಗುನು ಸೇಫ್ಟಿ ಬಗ್ಗೆನೇ ಅವ್ರು ಹೇಳೋದು. ಆಗ್ಲಿ ಅಣ್ಣ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಚಂದ್ರಶೇಖರ್ ಸಾಹೇಬ್ರೆ, ನಿಮ್ಮಂತ ಅಧಿಕಾರಿ ಪ್ರತಿ ಓಎಂಎಲ್ ಇರ್ಲಿ ಅಂತ ನಾನು ಬಯಸ್ತೀನಿ. ಖುಷಿ ಆಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನೆಗೆಟಿವ್ ಇಲ್ಲಿ, ಆದ್ರೆ ಆಗಿದ್ದು ಪಾಸಿಟಿವ್. ಇಲ್ಲ, ನನಗೆ ಪಾಸಿಟಿವ್ ಆಗಿ ಬೇಕು. ಯಾಕಂದ್ರೆ ನೆಗೆಟಿವ್ ನನಗ್ ಮಜಾ ಕೊಡ್ಬೋದು, ನೋಡುವವ್ರು ಮಜಾ ಕೊಡ್ಬೋದು, ಆದ್ರೆ ಅದರಿಂದ ಏನ್ ಸುಖ ಇಲ್ಲ. ನಮ್ಗೊಂದಿಷ್ಟು ಲೈಕ್ಸ್ ವ್ಯೂಸ್ ಬರ್ಬೋದು ಹೊರತಾಗ್ಲಿ ಅದರಿಂದ ಏನಿಲ್ಲ. ಬಟ್ ಒಂದು ಜೀವ ಉಳಿಸಿದೀವನ್ನ ಅಂತ ಆತ್ಮತೃಪ್ತಿ ಇದೆಯಲ್ಲ, ಅದ್ರ ಮುಂದೆ ಯಾವ ಕೋಟಿನೂ ನಮ್ ಸಮ ಅಲ್ಲ. ಕರೆಕ್ಟಾ ಶಶಿ? ಸುಮ್ನೆ ಓಡಾಡಬಾರ್ದು ಸರ್. 2,000 ರೂಪಾಯಿದು ಒಂದು ಶಾರ್ಟ್ ಅರ್ಥರಾಡ್ ಸಿಗುತ್ತೆ. 3,000 ರೂಪಾಯಿ. ಸರಿ, 3 ಅಡಿದು. ದಯವಿಟ್ಟು ಅದನ್ನ ತರಿಸಿ. ಇವ್ರು ಇಂಡಿವಿಜುವಲ್ ಆಗಿ ಹೋಗ್ತಾರೆ ಗಾಡಿಗಳಲ್ಲಿ ಓಡಾಡೋರ್ಗೆ. ಅಣ್ಣ, ನಿಂದು 60,000 ರೂಪಾಯಿ ಸಂಬಳದಲ್ಲಿ 3,000 ರೂಪಾಯಿ ಖರ್ಚು ಮಾಡಕ್ ದಯವಿಟ್ಟು ಬೆಂಗಳೂರು BVK ಅಯ್ಯಂಗಾರ್ ರೋಡ್ ಅಲ್ಲಿ ಸಿಗುತ್ತೆ. ಏನಿಲ್ಲ, ನಾನು ಆಲ್ರೆಡಿ ಇದ್ರಲ್ಲಿ ಕೊಟ್ಟಿದ್ದೀನಿ. ಲಾಸ್ಟ್ ಇಯರ್ ಸ್ಪಾನ್ಸರ್ ಮಾಡಿದೀವಿ. ಏನಿಲ್ಲ, ನೀವು ಇದು ಯಾರು ಲಕ್ಕಿ ಅಂಡ್ ಲಕ್ಕಿ ಅಂತ ಹೇಳ್ಬಿಟ್ಟು ಅದ್ರ ಎದುರುಗಡೆನೆ ಒಂದ್ ಅಂಗಡಿ ಇದೆ. ಅಲ್ಲಿ ಹೋಗಿ ನೀವು ಬೇಕಾದ್ರೆ ನಾನು ಫೋನ್ ಮಾಡ್ಬೋದು, ಇಲ್ಲಿ ನೇರವಾಗಿ ಅವ್ರ ಹತ್ರನೇ ಹೋದ್ರೆ ಕೇವಲ 3 ಅಡಿದು ನಿಮ್ಮ ಒಂದೊಂದು ಬೈಕ್ಗೆ ಕಂಫರ್ಟ್ ಆಗಿ ಕೂತ್ಕೊಳ್ಳೋ ಒಂದೊಂದು ಅರ್ಥರಾಡ್ ಸಿಗುತ್ತೆ. 6 ಅಡಿ ಆಗುತ್ತೆ. ಸೇಮ್ ಇದೇ ತರನೇ 3 ಅಡಿ ಇರುತ್ತೆ. ನಮ್ಮ ಮೆನ್ನುಗಳೆಲ್ಲ ತಗೊಂತಾರೆ, ಅದಕ್ಕೇನ್ ದುಡ್ಡಿಗೆ ಯೋಚನೆ ಮಾಡಲ್ಲ. ಇವಾಗ ಕಂಬತ್ತಕ್ಕೆ ನೈಸ್ ಪೋಲ್ ಬಂದವೆ, ಪಾಪ ಅವನ್ನ ಹತ್ತಕ್ಕ ಆಗಲ್ಲ. ಅವಕ್ಕೆ 2,000 3,000 ಕೊಟ್ಬಿಟ್ಟು ಸ್ಟೆಪ್ ಮಾಡಿಸ್ಕೊಂಡವ್ರೆ ನೋಡ್ರಿ ಗಾಡಿ ಆಗ್ಲಿ. ಅಲ್ಲ, ನೀವೆಲ್ಲ ಏನು ಇಲ್ದಿದ್ದಾಗ್ಲೇ ಹತ್ತಿದೀರಾ. ಇವತ್ತಿನ ಹುಡುಗರು ಹತ್ತಲ್ಲ ಅಷ್ಟೇ. ನೈಸ್ ಪೋಲು, ಸ್ಟ್ರಾಂಗ್ ಪೋಲು, ಏನ್ ರಫ್ ಪೋಲ್ ಏನಿದ್ದಿಲ್ಲ. ಸ್ವಲ್ಪ ಹೊರಟು ಬರವು. ಅದು ಹೋಯ್ತಲ್ಲ, RCC ಹೋಯ್ತು, ಹೊರಟಾಯ್ತು. ಮೀಟರ್ ಕಂಬ ಬರೋದು. ಇವಾಗ ಎಲ್ಲ 9 ಮೀಟರ್ ಅನ್ಸೋದು. ನೈಸ್ ಅನ್ಸ್ತಿರ್ಲಿಲ್ಲ, ರಫ್ ಅನ್ಸ್ತಿರ್ಲಿಲ್ಲ. ಈಗ 700 ಮೀಟರ್, ಈಗ 9 ಮೀಟರ್ ಬಂತು. ಹೈಟ್ ಹೋದಂಗೆಲ್ಲ ಅಷ್ಟೇ. ಸ್ಟ್ರೆಂತ್ ಜಾಸ್ತಿ ಆಯ್ತು. ಎಸ್, ಇನ್ಮೇಲಿಂದ ಹಂಗೆ ಮಾಡ್ತೀರಾ ಸರ್? ಅದನ್ನೊಂದು ತರ್ಸ್ಕೊಡಿ, ದಯವಿಟ್ಟು ತರ್ಸ್ಕೊಡಿ. ಎಲ್ಲರೂ ಸೇಫ್ಟಿಯಿಂದ ಇರ್ರಿ. ಅಪ್ಪ, ನಿಮ್ಮ ಅವಶ್ಯಕತೆ ತುಂಬಾ ಇದೆ ಕಂಪನಿಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇವ್ರು ಇನ್ನೊಂದು 6 ವರ್ಷಕ್ಕೆ ರಿಟೈರ್ಡ್ ಆಗ್ಬೋದು. ಇವ್ರಿಗೆ ಇವತ್ತು ಕಂಬ ಹತ್ತ ಕೆಪಾಸಿಟಿ ಇರಲ್ಲ, ವಯಸ್ಸಾಗಿದೆ ಅವ್ರಿಗೂ. ಹತ್ತಿದ್ದಾರೆ, ಒಂದ್ ಕಾಲದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಇವರೆಲ್ಲ, ಆಯ್ತಾ? ಇವತ್ತು ಅವ್ರ ಕೈಲಿ ಆಗಲ್ಲ. ನೀವುಗಳೇ ಕಂಪನಿ ಉಳಿಸ್ಬೇಕು, ಆಯ್ತಾ? ಉದ್ದಟತನ, ದುರಂಕಾರ, ನಾನ್ ನೋಡ್ಲಿದ್ ಕರೆಂಟು, ಈ ತರದ್ದು ಯಾವ್ದನ್ನು ಮಾಡ್ಕೋಬೇಡಿ. ನೀವೆಲ್ಲರೂ ದುಡಿದು ಕಂಪನಿ ಉಳಿಸ್ರಿ, ನಿಮ್ ಕುಟುಂಬ ಉಳಿಸ್ರಪ್ಪ. ಓಕೆ ಶಶಿ, ಬರೋಣ? ಚಂದ್ರಶೇಖರ್ ಸರ್, ಥ್ಯಾಂಕ್ ಯು. ಇರ್ಲಿ, ಬನ್ನಿ, ಇವಾಗ ಮುಗಿಸ್ಕೊಂಡು ಬನ್ನಿ. ಅಲ್ಲಿಗೆ ಹೋಗ್ತಾ ಇರೋದು.
ಹಿಮವಾಣಿ. ಇದು ಕನ್ನಡಿಗನ ಧ್ವನಿ.